ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆಶಾ ಅಡುಗೆ ಕಟ್ಟೆಗೆ ಸ್ವಾಗತ. ಸೊ ನಾನು ಇವತ್ತು ನಿಮಗೆ ಎಲ್ಲ ಜಾಗನೂ ಹೊಸದು ಅಂತ ಕಾಣಿಸ್ತಾ ಇದೆ. ಇವತ್ತು ನಾನು ನಮ್ಮ ಅತ್ತೆ ಊರಿಗೆ ಬಂದಿದ್ದೀನಿ, ಭದ್ರಾವತಿಗೆ. ಸೊ ಇಲ್ಲಿಂದನೇ ನಾನು ನಿಮಗೆ ಒಂದು ಹೊಸ ರೆಸಿಪಿ ತೋರಿಸ್ತಾ ಇದ್ದೀನಿ. ಸೊ ಯಾವುದು ರೆಸಿಪಿ ನಾನು ತೋರಿಸ್ತಾ ಇರೋದಂದ್ರೆ ಸ್ವೀಟ್ ಪೊಟ್ಯಾಟೊ ಅಂದರೆ ಸಿಹಿಗೆಣಸಿಂದ ಒಂದು ಫ್ರೈ ತೋರಿಸ್ತಾ ಇದ್ದೀನಿ. ಸೊ ನಿಮ್ಮ ಮಕ್ಕಳಿಗೆ ಸ್ನ್ಯಾಕ್ಸ್ ಸಂಜೆ ಬಂದರೆ ಏನು ಮಾಡೋದು ಅಂತ ನಿಮಗೂ ಯೋಚನೆ ಆಗತ್ತೆ. ಸೊ ಪೊಟ್ಯಾಟೋದು ಮಾಡಿದರೆ ಅದು ಹೆಲ್ದಿಗೆ ಒಳ್ಳೆಯದಲ್ಲ. ಸೊ ನಾನು ಇವತ್ತು ಸಿಹಿಗೆಣಸಿಂದ ಒಂದು ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ, ಲೈಕ್ ಚಿಪ್ಸ್ ಥರ. ಸೊ ಬನ್ನಿ ನೋಡೋಣ ಏನೇನು ಮಾಡೋದು, ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಸ್ವೀಟ್ ಪೊಟ್ಯಾಟೋನ ಅಂದರೆ ಸಿಹಿಗೆಣಸನ್ನ ನಾನು ಇದರಲ್ಲಿ ಪೀಲ್ ಮಾಡಿ ಕ್ಲೀನಾಗಿ ಪೊಟ್ಯಾಟೊ ಚಿಪ್ಸ್ ಥರ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಒಂದು 3. ಸೊ ಇಲ್ಲಿ ನಾನು ಸ್ಪರ್ಶ್ ಪೌಡರು, ಕಬಾಬ್ ಪೌಡರು, ಇದನ್ನು ನಾನು ಒಂದು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಒಂದು 1/2 ಸ್ಪೂನು ಚಿಲ್ಲಿ ಪೌಡರು, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವಿನ ಸೊಪ್ಪನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿ ಬೌಲಿಗೆ ಅದ್ರ ಜೊತೆಗೆ ನಾವು ಸೇರಿಸ್ಕೊಳ್ಳೋಣ ಬನ್ನಿ. ಈಗ ಕಬಾಬ್ ಪೌಡರ್ ಹೇಳಿದ್ನಲ್ಲ, ಸ್ಪರ್ಶ್ ಪೌಡರು. ಸೊ ಇದನ್ನು ಫಸ್ಟ್ ಹಾಕೋತಾ ಇದ್ದೀನಿ. ಉಪ್ಪು, ಕಡಲೆ ಹಿಟ್ಟು, ಚಿಲ್ಲಿ ಹಾಗೂ ಅರಿಶಿನ ಪೌಡರು. ಸೊ ಎಲ್ಲನೂ ಹಾಕ್ಕೊಂಡು ನಾವು ಇದನ್ನು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಹೊಂದಿಸ್ಕೊಂಡು ಅದನ್ನು ನಾವು ಹೆಚ್ಚಿಟ್ಕೊಂಡಿರೋ ಸಿಹಿಗೆಣಸನ್ನು ಹಾಕೊಳ್ಳೋಣ. ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋಣ ಇದನ್ನು. ಸೊ ಈಗ ನಾವು ಇದನ್ನು ಚೆನ್ನಾಗಿ ಕಲಸಿಟ್ಕೊಂಡಿದ್ದೀನಿ. ಇದನ್ನು ಒಂದು 10 ಮಿನಿಟ್ಸು ಮ್ಯಾರಿನೇಟ್ ಆಗೋಕ್ಕೆ ಬಿಡೋಣ. ಈಗ ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನಿಗೆ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸಿಮ್ಮಲ್ಲಿ ಇಟ್ಕೊಳ್ಳಿ. ಸಿಮ್ಮಲ್ಲಿ ನಾನು ಕೂಡ ಇಟ್ಟಿದ್ದೀನಿ. ಈಗ ಒಂದೊಂದೇ ಹಾಕ್ತಾ ಬರೋಣ. ಶಾಲೋ ಫ್ರೈ ಮಾಡೋಣ ಇದನ್ನು. ಸೊ ಸ್ವೀಟ್ ಪೊಟ್ಯಾಟೋದು ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ, ಹೆಲ್ದಿ ಕೂಡ. ಸೊ ಇನ್ಸ್ಟೆಡ್ ಆಫ್ ಈಟಿಂಗ್ ಪೊಟ್ಯಾಟೋನ ಇದನ್ನು ನಾವು ಚಿಪ್ಸ್ ಆಗಿ ತಿನ್ಬೋದು. ಮಕ್ಕಳು ಕೂಡ ಇಷ್ಟಪಡ್ತಾರೆ ಇದನ್ನು. ಈ ಥರ ಮಾಡಿ ನೀವು ಮಕ್ಕಳಿಗೆ ಕೊಡ್ಬೋದು. ಸೊ ಈಗ ಇದ್ರ ಮೇಲೆ ಸಣ್ಣಗೆ ಏನಾದರೂ ಮುಚ್ಚಿದರೆ ಕ್ಲೀನಾಗಿ ಇದು ಕುಕ್ ಆಗ್ತಾ ಹೋಗುತ್ತೆ. ಈಗ ನೋಡಿ ಎಲ್ಲ ತಿರುಗಿಸಾಕಿದ್ದೀನಿ, ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ಲ. ಈಗ ನಾವು ಇದನ್ನು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ, ತಟ್ಟೆಗೆ. ನೋಡಿದ್ರಲ್ಲ ಹೇಗೆ ಸಿಹಿಗೆಣಸಲ್ಲಿ ಫ್ರೈ ಮಾಡೋದು ಅಂತ. ಸೊ ಈಗ ನಮ್ಮ ಅತ್ತೆ ಇದ್ದಾರೆ ನಮ್ಮ ಜೊತೆ, ಅವರು ಹೇಗಿದೆ ಅಂತ ತಿನ್ಬಿಟ್ಟು ಹೇಳ್ತಾರೆ ನಿಮಗೆ. ಬನ್ನಿ ತಗೊಳ್ಳಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಗೆಣಸಲ್ಲಿ. ಚೆನ್ನಾಗಿದೆಯಾ? ಚೆನ್ನಾಗೈತೆ. ಹೊಸದಲ್ವಾ ಟೈಪ್ ಇದು? ನಾವ್ ಯಾವಾಗ್ಲೂ ಇದನ್ನ ಕುಕ್ಕರ್ ಅಲ್ಲಿ ಬೇಯಿಸಿ ತಿಂತಾ ಇದ್ವಿ. ಸೊ ಇದು ಹೊಸ ಮಾಡಿದ್ದಾರೆ, ಚೆನ್ನಾಗೈತೆ. ಇದೇ ತರ ನೀವು ಕೂಡ ಟ್ರೈ ಮಾಡಿ. ಚೆನ್ನಾಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಸೊ ಮತ್ತೊಮ್ಮೆ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಈಟಿಂಗ್.